Hi, hello everybody. Welcome to Vikas Commerce Tutorials and I am Mr. Vikas Mulke here. ವಿದ್ಯಾರ್ಥಿಗಳಿಗೆ ಆಲ್ರೆಡಿ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ, 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ. ಕ್ಯಾಪಿಟಲ್ ಅಕೌಂಟ್ ಯಾವ ರೀತಿ ಮಾಡಬೇಕು ಅಂದ್ರೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಯಾವ ರೀತಿ ಮಾಡಬೇಕು, ಡಿಸಲ್ಯೂಷನ್ ಯಾವ ರೀತಿ ಮಾಡಬೇಕು, ಎಲ್ಲ ವಿಡಿಯೋಗಳನ್ನ ಸಾಕಷ್ಟು ಅಪ್ಲೋಡ್ ಮಾಡಿದ್ದೀವಿ. ಇನ್ನೂ ನಿಮ್ಮ ಎನಲ್ ಎಕ್ಸಾಮ್ ದೂರದ, ಅಲ್ಲಿ ತನಕ ಮತ್ತೆ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀವಿ. ಸದ್ಯಕ್ಕೆ ಪ್ರಿಪರೇಟರಿ ಎಕ್ಸಾಮ್ ಅದು ನಾಳೆ, ಹಾಗಾಗಿ ಕ್ರಾಸ್ ಚೆಕ್ ಮಾಡಕ್ ಹೋಗ್ಬೇಕು ನಾವು ಮಾಡ್ತಾರೋ ಸ್ಟ್ರಾಟಜಿ ವರ್ಕ್ ಆಗ್ತಾ ಇದೆನೋ ಇಲ್ಲೋ ಅಂತ. 1 ಮಾರ್ಕ್ಸ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಿಲ್ಲ ಅಂದ್ರೆ ಕೆಳಗಡೆ ಲಿಂಕ್ ಸಿಗ್ತದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಿಗ್ತದೆ, 2025-26 PUC2 ಅಕೌಂಟೆನ್ಸಿ ಅಂತೇಳಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲಾ ವಿಡಿಯೋಗಳು ಓಪನ್ ಆಗ್ತದೆ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ನೋಡ್ಕೊಳ್ಬಹುದು. ಈಗ ಸದ್ಯಕ್ಕೆ ಇವತ್ತಿನ ಸೆಷನ್ ಏನಪ್ಪಾ ಅಂದ್ರೆ, ಸರ್ ನಾವು ಜಸ್ಟ್ ಪಾಸ್ ಆಗ್ಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಈ ರೀತಿ ಕೂಡ ಅದಾರ್ರಿ, ಸರ್ ನಾವು ಜಸ್ಟ್ ಪಾಸ್ ಆಗ್ಬೇಕು. ನಮ್ಮ ಜಸ್ಟ್ ಪಾಸ್ ಆಗ್ಬೇಕಾದ್ರೆ ನಾವು ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡಬೇಕು, ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ತಗೋಬೇಕಾದ್ರೆ ಏನು. ಹಾಗಾಗಿ ಇದು 2026 ಪಾಸಿಂಗ್ ಪ್ಯಾಕೇಜ್ ಆಗಿರ್ತದೆ, ಯಾವ ರೀತಿ ನಾವು ಪಾಸ್ ಆಗಬೇಕು ಅಂತೇಳಿ. ಸೊ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ವಾಟ್ಸ್ಆಪ್ ಟೆಲಿಗ್ರಾಮ್ ಜಾಯ್ನ್ ಆಗ್ಬೋದು, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ವಿದ್ಯಾರ್ಥಿಗಳೇ, ಈಗ ನಾವು ನೋಡೋ ಪ್ರಕಾರ ಈಗ 1 ಮಾರ್ಕ್ ಕ್ಯಾಟಗರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಪಾಸಿಂಗ್ ಪ್ಯಾಕೇಜ್ ಜಸ್ಟ್ ಪಾಸ್ ಆಗ್ಬೇಕಾದ್ರೆ ಏನ್ ಮಾಡಬೇಕು, 1 ಮಾರ್ಕ್ ದಟ್ ಈಸ್ ಸೆಕ್ಷನ್ ಎ. ಸೆಕ್ಷನ್ ಎ ನಲ್ಲಿ 5 ಮಲ್ಟಿಪಲ್ ಚಾಯ್ಸ್, 5 ಫಿಲ್ ಇನ್ ದ ಬ್ಲಾಂಕ್ಸ್, 5 ಮ್ಯಾಚ್ ದಿ ಫಾಲೋವಿಂಗ್, 5 ಒನ್ ವರ್ಡ್ ಎಕ್ಸಾಮ್ಸ್, ಅದು ಒನ್ ವರ್ಡ್ ಎಕ್ಸಾಮ್ ಆನ್ಸರ್ಸ್. ಆ ಒನ್ ವರ್ಡ್ ಅಥವಾ ಒನ್ ಸೆಂಟೆನ್ಸ್ ಅಲ್ಲಿ ಒಂದು ಎಕ್ಸ್ಪಾನ್ಷನ್ ಇರ್ತದೆ, ಒಂದು ಟ್ರೂ ಆರ್ ಫಾಲ್ಸ್ ಇರ್ತದೆ, ಒಂದು ಟೈಪ್ ಅಥವಾ ಎಕ್ಸಾಂಪಲ್, ಆಮೇಲೆ ಒಂದು WH ಕ್ವಶನ್. ಸೊ ಈಗ ಈ 1 ಮಾರ್ಕ್ ಕ್ಯಾಟಗರಿಯಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಆಲ್ರೆಡಿ ಈಗ 3 ಮಾಡೆಲ್ ಕ್ವಶನ್ ಪೇಪರ್ಗಳ ಆನ್ಸರ್ಸ್ ಅನ್ನ ನಾನು ಚರ್ಚೆ ಮಾಡಿದ್ದೀನಿ 1 ಮಾರ್ಕ್ಸ್ ಕ್ಯಾಟಗರಿ ಒಳಗಡೆ. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಸಿಗ್ತದೆ, ಆ ವಿಡಿಯೋ ನೋಡ್ಕೊಂಡ್ ಬರ್ಬೋದು ನೀವು. ಆ 3 ಮಾಡೆಲ್ ಕ್ವಶನ್ ಪೇಪರ್ ಏನ್ ನಾವು ಮಾಡಿದೀವಿ ಅದ್ರ ಒಳಗಡೆಯಿಂದನೇ 15+ ಕ್ವಶನ್ಸ್ ರಿಪೀಟ್ ಆಗಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬಿಸ್ನೆಸ್ ಸ್ಟಡಿದಾಗ ಕೂಡ ಇದೇ ಸ್ಟ್ರಾಟಜಿ ಅಪ್ಲೈ ಮಾಡಿದ್ವಿ, ಅದು ಆಯ್ತು, ವರ್ಕೌಟ್ ಆಯ್ತು ಅದು. ಹಾಗಾಗಿ ನೀವು ಕೂಡ ಅಕೌಂಟೆನ್ಸಿನಲ್ಲಿ ಕೂಡ 3 ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಮಲ್ಟಿಪಲ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್, ಒನ್ ವರ್ಡ್, ಈ 4 ಕ್ಯಾಟಗರಿಯನ್ನ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಇಂದ ಮಾಡ್ಕೊಂಡು ಬಂದ್ರೆ 15+ ಕ್ವಶನ್ಸ್ ಅವೇ ರಿಪೀಟ್ ಆಗುವಂತ ಸಾಧ್ಯತೆ ಹೆಚ್ಚದ. ಮಲ್ಟಿಪಲ್ ದಾಗ ಇದ್ದಿದ್ದು ಮಲ್ಟಿಪಲ್ ದಾಗ ಬರ್ಬೇಕಂತೇನಿಲ್ಲ, ಅದು ಮ್ಯಾಚ್ ದಿ ಫಾಲೋವಿಂಗ್ ದಾಗ ಬರ್ಬೋದು, ಅಥವಾ ಮ್ಯಾಚ್ ದಿ ಫಾಲೋವಿಂಗ್ ದಾಗ ಇದ್ದಿದ್ದು ಫಿಲ್ ಇನ್ ದ ಬ್ಲಾಂಕ್ಸ್ ದಾಗ ಬರ್ಬೋದು. ಸೊ ಈ ರೀತಿ ಕೂಡ ಆಗಬಹುದು. ಓಕೆ, ಸೊ ಹಾಗಾಗಿ ಅದನ್ನ ಮಾಡ್ಕೊಂಡ್ಬಿಡ್ರಿ. 2 ಮಾರ್ಕ್ಸ್ ಕ್ವಶನ್ಸ್ ಆಲ್ರೆಡಿ ಬೆಳಗ್ಗೆ ಅಪ್ಲೋಡ್ ಮಾಡಿದೀವಿ. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಈ ಬೆಳಗ್ಗೆ ಎಲ್ಲ ಸಾಯಂಕಾಲ ಅಪ್ಲೋಡ್ ಆಗಿದೆ. ಆಲ್ರೆಡಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನಾವು ಕೊಟ್ಟಿದ್ದೀವಿ. ಚಾಪ್ಟರ್ ನಂಬರ್ 1, 3, 5, 7 ಮತ್ತು 10 5 ಕ್ವಶನ್ಸ್, ಅದನ್ನು ಕೂಡ ನೋಡ್ಕೊಂಡ್ಬಿಡ್ರಿ. ಈಗ ಸರ್ ನಂಗೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನಂಗೆ ಮಾಡಕ್ ಆಗಂಗಿಲ್ರಿ ಸರ್, ಅವೆಲ್ಲ ಬಹಳಷ್ಟು ಕ್ವಶನ್ಸ್ ಆಗ್ತಾವು ಅಂದ್ರೆ, ನೀವು ಡಿಫೈನ್ ಪಾರ್ಟ್ನರ್ಶಿಪ್ ಈ ಒಂದು ಕ್ವಶನ್ ಅನ್ನ ಮಾಡ್ಕೊಂಡ್ಬಿಡ್ರಿ 2 ಮಾರ್ಕ್ಸ್ ಒಳಗಡೆ. ಆಮೇಲೆ ಫಿಕ್ಸ್ಡ್ ಕ್ಯಾಪಿಟಲ್ ಮತ್ತು ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್, ಇದೊಂದು ಕ್ವಶನ್ ಮಾಡ್ಕೊಂಡ್ಬಿಡ್ಬೇಕು, ಚಾಪ್ಟರ್ ನಂಬರ್ 1 ದಲ್ಲಿ ಬರುವಂತದ್ದು ಇವೆಲ್ಲ. ಆಮೇಲೆ ಜರ್ನಲ್ ಎಂಟ್ರಿ ಆದ್ರೂ ಪ್ರಾಬ್ಲಮ್ಸ್ ಮಾಡಿರುತ್ತೆ, ಸೊ ನೋ ಪ್ರಾಬ್ಲಮ್. ಈ 2 ಕ್ವಶನ್ಸ್ ಫ್ರಮ್ ಚಾಪ್ಟರ್ ನಂಬರ್ 1. ಆಮೇಲೆ ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ ಅಂತದ, ಅದನ್ನೊಂದು ನೋಡ್ಕೊಳ್ರಿ, ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್. ಓಕೆ, ಆಮೇಲೆ 1 ಮಾರ್ಕ್ ಒಳಗಡೆ ಎಕ್ಸ್ಪಾಂಡ್ ಅಂತ ಬರ್ತಾವ್ರಿ ಕೆಲವೊಂದಿಷ್ಟು ಕ್ವಶನ್ಗಳು. ಅಲ್ಲಿ ಎಕ್ಸ್ಪಾಂಡ್ ಕಂಪಲ್ಸರಿ ಒಂದಿಷ್ಟು ಕ್ವಶನ್ಸ್ ಅದಾವ, 100% ರಿಪೀಟ್ ಆಗೋ ಚಾನ್ಸಸ್. DRR, DRFI, ಆಮೇಲೆ IPO ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಅಂತ ಕರಿತೀವಿ, AIFI, RONW, EPS ಅರ್ನಿಂಗ್ ಪರ್ ಶೇರ್, ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್, ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್, ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ರಿಟರ್ನ್ ಆನ್ ನೆಟ್ ವರ್ತ್, ಅರ್ನಿಂಗ್ ಪರ್ ಶೇರ್. ಸೊ ಈ ರೀತಿ ಕ್ವಶನ್ಸ್ ಗಳು ಬರ್ತಾವ್ರಿ. ಹಾಗಾಗಿ ಈ ರೀತಿ ಎಕ್ಸ್ಪಾನ್ಷನ್ 1 ಬಂದೇ ಬರ್ತದೆ. ಇಷ್ಟು ಮಾಡ್ಕೊಂಡು ಹೋದ್ರು 100% ನಿಮಗೆ ಬಂದ್ಬಿಡ್ತದೆ. 2 ಮಾರ್ಕ್ಸ್ ಇಷ್ಟ ಮಾಡ್ಕೊರಿ ಸಾಕು ನಮಗ. 1 ಮಾರ್ಕ್ದಾಗ ಅವು 3 ಮಾಡೋ ಕ್ವಶನ್ ಪೇಪರ್ ಮಾಡ್ರಿ. ಸೊ 1 and 2 ಮಾರ್ಕ್ಸ್ ಇಷ್ಟು ನೀವು ಮಾಡ್ಕೊಂಡು ಹೋದ್ರೆ ನಿಮ್ಗೆ ಈಸಿಯಾಗಿ ಪಾಸ್ ಆಗೋ ಎಲ್ಲಾ ಚಾನ್ಸಸ್ ಇರ್ತದೆ. ಈಗ 6 ಮಾರ್ಕ್ಸ್ ನಲ್ಲಿ ಯಾವ್ದನ್ನ ಜಾಸ್ತಿ ನಾನು ಸ್ಟಡಿ ಮಾಡಬೇಕು ಮತ್ತು 12 ಮಾರ್ಕ್ಸ್ ನಲ್ಲಿ ಯಾವ್ದನ್ನ ಜಾಸ್ತಿ ಸ್ಟಡಿ ಮಾಡಬೇಕು ಅಂತ ನೋಡ್ಕೊಂತ ಹೋಗೋಣ. ಓಕೆ, ಈಗ 6 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಯಾವ್ದನ್ನ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. 6 ಮಾರ್ಕ್ಸ್ ಹೋದ್ರೆ ಗೋ ಫಾರ್ P&L ಅಪ್ರಾಪ್ರಿಯೇಷನ್ ಅಕೌಂಟ್. P&L ಅಪ್ರಾಪ್ರಿಯೇಷನ್ ಒಳಗಡೆ ಇರೋದು ಓನ್ಲಿ 4 ಐಟಮ್ಸ್: ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಆಮೇಲೆ ಸ್ಯಾಲರಿ ಮತ್ತು ಕಮಿಷನ್. ಇದು ಬಿಟ್ರೆ ಮತ್ತೆ ಯಾವುದೇ ಐಟಮ್ಗಳು ಅಲ್ಲಿ ಎಂಟ್ರಿ ಮಾಡೋದಿಲ್ಲ ನಾವು. ಹಾಗಾಗಿ ಈ 4 ಐಟಮ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, P&L ಅಪ್ರಾಪ್ರಿಯೇಷನ್ ಮಾಡೋದು ನಾವು ಆ ಒಂದು ಫರ್ಮಿನ ದೃಷ್ಟಿಯಿಂದ.
ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನಾಗ್ತದೆ, ಫರ್ಮ್ಗೆ ಇನ್ಕಮ್ ಆಗ್ತದೆ. ಹಾಗಾಗಿ ಇದು ಒಂದು ಕ್ರೆಡಿಟ್ ಸೈಡ್ ಬರಬೇಕು. ಇದು ಬಿಟ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ ಮತ್ತು ಕಮಿಷನ್ ಅವು ಮೂರು ಐಟಮ್ಸ್ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಸೊ ಇದು ಒಂದೇ ಕ್ರೆಡಿಟ್ ಸೈಡ್ ಬರಬೇಕು. ಇದೊಂದು ಬಿಟ್ರೆ ಉಳಿಕಿದೆಲ್ಲ ಐಟಮ್ಸ್ ಡೆಬಿಟ್ ಸೈಡ್. ಹಾಗಾಗಿ P&L ಅಪ್ರಾಪ್ರಿಯೇಷನ್ ನಿಮಗೆ ಈಸಿ ಆಗ್ತದೆ. ಅಗೇನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಗ್ಯಾರಂಟಿ ಆಫ್ ಪ್ರಾಫಿಟ್ ಅದ, ಬಟ್ ಸ್ಟಿಲ್ ಗೋ ವಿತ್ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಬಿಕಾಸ್ ಜಸ್ಟ್ ಪಾಸಿಂಗ್ ನಮ್ದು ಟಾರ್ಗೆಟ್ ಅದ. ಆಮೇಲೆ ಎರಡನೇ ಇಂಪಾರ್ಟೆಂಟ್ ಕ್ವಶನ್ ನೀವು ಇಲ್ಲಿ ಮಾಡಬೇಕಾಗಿರೋದು 6 ಮಾರ್ಕ್ಸ್ ಒಳಗಡೆ, ಗೋ ಫಾರ್ ಎಕ್ಸಿಕ್ಯೂಟಿವ್ಸ್ ಅಕೌಂಟ್. ವೆರಿ ಈಸಿ, ಅದನ್ನ ನಾವು ವಿಡಿಯೋ ಕೂಡ ಮಾಡಿ ಹಾಕಿದೀವಿ. ಫಿಕ್ಸ್ ಕ್ವಶನ್ ಅದ, ಫಿಕ್ಸ್ ಕ್ವಶನ್ ಅದ. ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಆ ಚಾಪ್ಟರ್ ಇಂದ ಫಿಕ್ಸ್ ಇದೆ ಕ್ವಶನ್ ಬರ್ತದೆ. ಆಮೇಲೆ P&L ಸ್ಟೇಟ್ಮೆಂಟ್ ಗೆ ಚಾಯ್ಸ್ ಮಾಡ್ಕೊಂಡ್ಬಿಟ್ರಿ. P&L ಸ್ಟೇಟ್ಮೆಂಟ್ 7 ಹೆಡ್ಡಿಂಗ್ಸ್ ಬರ್ತಾವ್ರಿ. ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಅದರ್ ಇನ್ಕಮ್, ಟೋಟಲ್ ಇನ್ಕಮ್, ಎಕ್ಸ್ಪೆನ್ಸಸ್, ಆಮೇಲೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಟ್ಯಾಕ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ P&L ಸ್ಟೇಟ್ಮೆಂಟ್ ಅನ್ನು ನೀವು ಕಂಪಲ್ಸರಿ ಮಾಡಬೇಕು. ಇನ್ನು 12 ಮಾರ್ಕ್ಸ್ ಕ್ಯಾಟಗರಿಗೆ ಬರ್ತೀನಿ. 12 ಮಾರ್ಕ್ಸ್ ಗೋ ಫಾರ್ ಜರ್ನಲ್ ಎಂಟ್ರೀಸ್, ದಟ್ ಈಸ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಏನ್ ಚಾಪ್ಟರ್ ಅದ ಅಲ್ಲಿ 9 ಜರ್ನಲ್ ಎಂಟ್ರೀಸ್ ಬರ್ತಾವ್ರಿ. ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಕ್ವಶನ್ ಇಸ್, ಕ್ವಶನ್ ಏನ್ರ ಇರಲಿ, ಅದು ಓವರ್ ಸಬ್ಸ್ಕ್ರಿಪ್ಷನ್ ಇರಲಿ, ಅಂಡರ್ ಸಬ್ಸ್ಕ್ರಿಪ್ಷನ್ ಇರಲಿ, ಅಥವಾ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಇರಲಿ, ಅಥವಾ ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್ ಇರಲಿ, ಅಥವಾ ಫಾರ್ಫೀಚರ್ ಮಾಡಿರೋ ಶೇರ್ಸ್ ಆರ್ ಲೆಸ್, ರೀ ಇಶ್ಯೂ ಮಾಡಿರೋ ಶೇರ್ಸ್ ಆರ್ ಲೆಸ್ ದೆನ್ ಫಾರ್ಫೀಚರ್, ಏನ್ ಬೇಕಾದಿರಲಿ ಅದೇ 9 ಜರ್ನಲ್ ಎಂಟ್ರಿ ಬರೆದ್ರು 6-7 ಮಾರ್ಕ್ಸ್ 100% ಯು ವಿಲ್ ಗೆಟ್ ಔಟ್ ಆಫ್ 12. ಓಕೆ, ವಾಟ್ ಎವರ್ ದ ಕ್ವಶನ್ ಇಸ್ 6-7 ಅದಕ್ಕಿಂತ ಹೆಚ್ಚು ಸಿಗ್ಬೋದು. ಹಾಗಾಗಿ ಗೋ ಫಾರ್ ಶೇರ್ ಕ್ಯಾಪಿಟಲ್ ಬಿಕಾಸ್ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ದ ಕ್ವಶನ್ ಇಸ್, ಈ ಅವು 9 ಎಂಟ್ರೀಸ್ಗಳನ್ನು ಪರ್ಫೆಕ್ಟ್ ಆಗಿ ಬರೆದ್ರೆ ನಿಮಗೆ ಫಿಕ್ಸ್ 100% 7 to 8 ಮಾರ್ಕ್ಸ್ ಸಿಗ್ತದ. ಅಂಡ್ ಸೆಕೆಂಡ್ ಚಾಯ್ಸ್ ಗೋ ಫಾರ್ ಕಂಪ್ಯಾರಿಟಿವ್ ಅಂಡ್ ಕಾಮನ್ ಸೈಜ್. ಅಗೇನ್ ಕಂಪ್ಯಾರಿಟಿವ್ ಇರಲಿ, ಕಾಮನ್ ಸೈಜ್ ಇರಲಿ, ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಬರ್ತದ ಬಿಕಾಸ್ 6 ಮಾರ್ಕ್ಸ್ ದಾಗ P&L ಬರೋದದ, 12 ಮಾರ್ಕ್ಸ್ ದಾಗ ಬ್ಯಾಲೆನ್ಸ್ ಶೀಟ್ ಬರಬಹುದು ಅನ್ನೋದು ನಮ್ದು. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಬಂದ್ರೆ ಇಲ್ಲಿ P&L ಬರ್ತದೆ. ಅಂಡ್ ಕಂಪ್ಯಾರಿಟಿವ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಬರಲಿ, P&L ಬರಲಿ, ಮೋಸ್ಟ್ ಪ್ರಾಬಬ್ಲಿ ಅವರು ವಿತ್ ಹೆಡಿಂಗ್ಸ್ ಅನ್ನೇ ಕೊಟ್ಟಿರ್ತಾರೆ. ಅದೇ ಕ್ವಶನ್ ಅನ್ನ ಬರೀಬೇಕು ನೀವು ವಾಪಸ್. ಆ ಕ್ವಶನ್ ಹೇಳಿದ ಅದು ನಿಮ್ಮ ಆನ್ಸರ್ ಆಗಿರ್ತದೆ. ಅಲ್ಲಿ ಜಸ್ಟ್ ಎಕ್ಸ್ಟ್ರಾ ಕಾಲಮ್ ಗಳನ್ನ ಹಾಕ್ಬೇಕು. ಕಂಪ್ಯಾರಿಟಿವ್ ಒಳಗಡೆ 2 ಕಾಲಮ್ ಹಾಕ್ತೀವಿ, ಇನ್ಕ್ರೀಸ್ ಆಯ್ತು ಡಿಕ್ರೀಸ್ ಆಯ್ತು ಅಂತ ಕಂಪ್ಯಾರಿಸನ್ ಮಾಡಬೇಕು. ಕಾಮನ್ ಸೈಜ್ ನಲ್ಲಿ ಏನಾಗ್ತದೆ, ಅದೇ ಇಯರ್ ಅಮೌಂಟ್ ಅನ್ನ ಪ್ರತಿಯೊಂದಕ್ಕೂ ಡಿವೈಡೆಡ್ ಬೈ ಟೋಟಲ್ ಆಫ್ ಅಸೆಟ್ಸ್ ಅಥವಾ ಟೋಟಲ್ ಆಫ್ ಲಯಬಿಲಿಟೀಸ್ ಇಂಟು 100 ಮಾಡ್ಕೊಂತ ಹೋಗ್ಬೇಕು. ವೆರಿ ಈಸಿ ಕ್ವಶನ್. ಅಷ್ಟ ನೀವು ಬರೆದ್ರು 5-6 ಮಾರ್ಕ್ಸ್ ಸಿಗುವಂತ ಒಂದು ರೀತಿಯಾದಂತಹ ಚಾಪ್ಟರ್ ಇದೆ ಬಿಕಾಸ್ ಆಲ್ರೆಡಿ ವಿತ್ ಹೆಡಿಂಗ್ಸ್ ಕ್ವಶನ್ ಇರ್ತದೆ. ಜಸ್ಟ್ 2 ಕಾಲಮ್ಸ್ ಎಕ್ಸ್ಟ್ರಾ ಮಾಡ್ಕೊಂಡ್ಬಿಡ್ಬೇಕು. ಸೊ ಇಷ್ಟು ಮಾಡ್ಕೊಂಡ್ರೆ 100% ನೀವು ಪಾಸಿಂಗ್ ಪ್ಯಾಕೇಜ್ ಆಗಿ ಹೋಗ್ಬಿಡ್ತದೆ. ಇನ್ನು ಮತ್ತೊಂದು ಕ್ವಶನ್ ಯಾವ್ದಾದ್ರು ನೀವು ಮಾಡ್ಬೇಕಂದ್ರೆ ಅದು ಡಿಸಲ್ಯೂಷನ್ ಆಗಿರುತ್ತೆ. ವೆರಿ ಈಸಿ ಅದ, ಬಟ್ ಜಸ್ಟ್ ಪಾಸಿಂಗ್ ಪ್ಯಾಕೇಜ್ ಸರ್, ವಿ ಡೋಂಟ್ ವಾಂಟ್ ಎನಿಥಿಂಗ್ ಎಲ್ಸ್. 9 ಜರ್ನಲ್ ಎಂಟ್ರಿ ಪರ್ಫೆಕ್ಟ್ ಮಾಡ್ರಿ. ಕ್ವಶನ್ದಾಗನ ಅರ್ಧ ಆನ್ಸರ್ ಅದ, ಇದು ಸಿಗ್ತದೆ ನಿಮಗೆ. P&L ಸ್ಟೇಟ್ಮೆಂಟ್ ಈಸಿ ಅದ, ಬಂದ್ರೆ ಮಾಡ್ರಿ. ಎಕ್ಸಿಕ್ಯೂಟಿವ್ಸ್ ಅಕೌಂಟ್ 100% ಬರೋದು ಕಂಪಲ್ಸರಿ ಕ್ವಶನ್ ಅದ, ಮಾಡ್ರಿ. ಆಮೇಲೆ P&L ಅಪ್ರಾಪ್ರಿಯೇಷನ್ 4 ಐಟಮ್ಸ್, ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಒಂದು ಬಿಟ್ರೆ ಉಳಿದಿದ್ದೆಲ್ಲವೂ ಕೂಡ ಡೆಬಿಟ್ ಸೈಡ್. 1 ಮಾರ್ಕ್ ಆಲ್ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಇರುವಂತ ಆನ್ಸರ್ಸ್ ಕೊಟ್ಟಿದ್ದೀನಿ ಆಲ್ರೆಡಿ. 2 ಮಾರ್ಕ್ಸ್ ಒಂದು 3 ಕ್ವಶನ್ಸ್ ಹೇಳಿದೀನಿ. ಅದಕ್ಕಿಂತಲೂ ಹೆಚ್ಚು ಬೇಕಂದ್ರೆ ಅದು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದೀವಿ ಆಲ್ರೆಡಿ. ಪ್ಲೇ ಲಿಸ್ಟ್ ಅನ್ನ ಓಪನ್ ಮಾಡಿದ್ರೆ ನಿಮಗೆ ಸಿಗ್ತದೆ. ಸೊ ಇಷ್ಟೆಲ್ಲ ಕ್ವಶನ್ಸ್ ಗಳನ್ನ ಮಾಡಿದ್ರೆ 100% 200% ನೀವು ಪಾಸ್ ಆಗಿ ಹೋಗ್ತೀರಿ. ಇದು ದೊಡ್ಡ ವಿಷಯ ಅಲ್ಲ. ಆಮೇಲೆ ಎಷ್ಟು ಜನ 80 ಔಟ್ ಆಫ್ 80 ಸೀರೀಸ್ ಕೂಡ ಮಾಡಿರಿ ಅಂತ ಹೇಳ್ತಿದ್ದಾರೆ. ಎಸ್, ಡೆಫಿನೆಟ್ಲಿ. ಜಸ್ಟ್ ಪಾಸ್ ಆಗ್ಬೇಕನ್ನೋರಿಗೆ ಈ ವಿಡಿಯೋ. 80 ಔಟ್ ಆಫ್ 80 ಮಾಡ್ಬೇಕಾದ್ರೆ ನಮ್ಮ ಸ್ಟ್ರಾಟಜಿ ಏನಿರಬೇಕು, ನಾವು ಎಲ್ಲಿ ಮಿಸ್ ಮಾಡ್ತೀವಿ. ಬಹಳಷ್ಟು ವಿದ್ಯಾರ್ಥಿಗಳು 78, 79 ನೋಡ್ತೀವಿ, ಅಂದ್ರೆ 98, 99 ತಗೊಂಡಿರ್ತಾರೆ. 20 ಇಂಟರ್ನಲ್ಸ್ ಕೊಟ್ಟರು ಕೂಡ ಅವ್ರ ಸ್ಟಾಫ್ ಅವ್ರ ಸೇರ್ಸರು ಅವರು 99, 98 ನಿಂತು ಬಿಡ್ತಾರೆ. ಬಹಳಷ್ಟು ಜನ ದೇರ್ ಆರ್ ಮೆನಿ ಪೀಪಲ್ ಹೂ ಸ್ಕೋರ್ 98 and 99. ಹಾಗಾದ್ರೆ ಅದು 1 ಮಾರ್ಕ್ 2 ಮಾರ್ಕ್ಸ್ ಎಲ್ಲಿ ಕಳ್ಕೊತಾರೆ, ಅವೆಲ್ಲವನ್ನೂ ಕೂಡ ಚರ್ಚೆ ಮಾಡ್ತೀನಿ. ಮೊದಲಿಗೆ ಪ್ರಿಪರೇಟರಿ ಎಕ್ಸಾಮ್ ಮುಗಿದು ಹೋಗ್ಲಿ, ಆಮೇಲೆ ಎವ್ರಿ ಡೇ ವಿ ವಿಲ್ ಪ್ರಿಪೇರ್ ಅ ಸ್ಟ್ರಾಟಜಿ ಫಾರ್ ಅನ್ಯುವಲ್ ಎಕ್ಸಾಮ್. 80 ಔಟ್ ಆಫ್ 80 ಸೀರೀಸ್ ಗಳನ್ನ ತಗೊಂಡ್ಬರ್ತೀನಿ. ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಎಕನಾಮಿಕ್ಸ್, ಸ್ಟಾಟಿಸ್ಟಿಕ್ಸ್ ಆಲ್ಸೋ. ಓಕೆ, ಸೊ ಐ ವೈಂಡ್ ಅಪ್ ದಿಸ್ ಸೆಷನ್. I hope passing package help ಆಗ್ತದೆ ನಾಳೆ ಎಕ್ಸಾಮ್ ನಲ್ಲಿ. All the very best for a preparatory exam. Thank you everybody. Thank you for watching Vikas Commerce Tutorials.